ವೀಕ್ಷಕರೇ, ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ನಮ್ಮೊಂದಿಗಿದ್ದಾರೆ ಖ್ಯಾತನಾಮರಾಗಿರುವ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿ ಅವರು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು. ಬನ್ನಿ ವೀಕ್ಷಕರೇ, ಹಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ಈ ದಿನ ನಮ್ಮ ವೀಕ್ಷಕರಿಗಾಗಿ ಯಾವ ವಿಶೇಷ ವಿಚಾರವಿದೆ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ, ಸುಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ವಿಶೇಷ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಏನೆಲ್ಲ ಕರ್ಮಗಳನ್ನು ಕಳ್ಕೋಬೇಕು ಅಂತ. 1ನೇ ತಾರೀಕು ಬಂದೇ ಬಿಡ್ತು. ಸೋಮವಾರದ ದಿವಸ ಚಂದ್ರ ಮನೋಕಾರಕ. ವಿಶೇಷವಾಗಿ ಪ್ರತಿಯೊಬ್ಬ ಮನುಷ್ಯ ತಾಯಿ ಮುಖಾಂತರವೇ ಜನನ, ಅನುಗ್ರಹ ಚಿಂತನೆ, ತಂದೆ ಮುಖಾಂತರವೇ ಪರಿಪೂರ್ಣವಾಗಿರ್ತಕ್ಕಂಥ ಕರ್ಮಶೇಷ. ಅದಕ್ಕೆ 8 ವಯಸ್ಸಿನ ಒಳಭಾಗದಲ್ಲಿ ಏನಾದರೂ ಮಗುಗಳು, ವಿಶೇಷವಾಗಿ ಪುಟ್ಟ ಮಗು ಅಥವಾ ಸಸಿ ಏನಿರುತ್ತೆ ಅಂಥ ಒಂದು ಶಿಶುವ ಪರಿವರ್ತನೆ, ಒಂದು ಸಸಿಯನ್ನು ಹೇಗೆ ಕಿತ್ತು ಬಿಸಾಕ್ತೀವೋ ಹಾಗೆ ಒಂದು ಶಿಶುವನ್ನು ಭಗವಂತ ಕರ್ಮದಿಂದ ವಿಮುಕ್ತಿಗೊಳಿಸ್ತಾನೆ. ಆಗ ತಾಯಿಯ ಮನೆ ದೋಷ ಅಂತ ಕರಿತೀವಿ. ಅದೇ ರೀತಿಯಾಗಿ 8ರಿಂದ 12 ಒಳಗೆ ಅಕಸ್ಮಾತ್ ಏನಾದರೂ ಮೃತ್ಯು ಹೊಂದರೆ ವಿಶೇಷ ಅನುಗ್ರಹ ಪರಿವರ್ತನಾ ಸ್ವರೂಪಕ್ಕೆ ತಂದೆಯ ಮುಖಾಂತರ ದೋಷಗಳು. 16 ವಯಸ್ಸು ಮೀರ್ಪಟ್ಟು ಏನಾದರೂ ಮೃತ್ಯು ಪಟ್ಟರೆ ಪರಿಪೂರ್ಣವಾಗಿರ್ತಕ್ಕಂಥ ತಂದೆ ಮತ್ತು ತಾಯಿಯ ಮುಖಾಂತರವೇ ಆ ದೋಷಗಳು ಎರಡೂ ಮನೆಯ ಕರ್ಮಗಳು. ಅದಕ್ಕೆ ಇಂಥ ಒಂದು ಕರ್ಮ ಭಾಗದಲ್ಲಿ ನೀವು ಎಲ್ಲ ಮಹಾಲಿಯ ಪಕ್ಷ ಅಂತ ಪ್ರಾರಂಭವಾಗುತ್ತೆ ಇವತ್ತಿನ ದಿವಸದಿಂದ. ನಿನ್ನೆ ತಾನೇ ಪೌರ್ಣಮಿ ಮುಗೀತಾ ಬಂತು. ಪೌರ್ಣಮಿ ಪರಿವರ್ತನೆ ಆದಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಬರ್ತಕ್ಕಂಥದ್ದು ಮಹಾಲಿಯ ಪಕ್ಷ. ಆ ಮಹಾಲಿಯ ಪಕ್ಷ ಎಲ್ಲಿವರೆಗೂ ಅಂದರೆ ಅಮಾವಾಸ್ಯೆವರೆಗೂ. ಈ 15 ಡೇಸ್, 15 ದಿವಸ ಮಹಾಲಯ ಅಮಾವಾಸ್ಯೆವರೆಗೂ ಬರ್ತಕ್ಕಂಥ ಮಹಾಲಯ ಪಕ್ಷಗಳನ್ನು ಇವತ್ತಿಂದ ಪ್ರಾರಂಭಿಸಿದ್ರೆ ನಿಮ್ಮ ಇಡೀ ಜಗತ್ತಲ್ಲಿ ಯಾವ ಒಳ್ಳೆಯ ಕೆಲಸಗಳು, ಯಾವ ಹೊಸ ಕೆಲಸಗಳನ್ನು, ಯಾವ ನೂತನವಾದ ಕೆಲಸಗಳನ್ನು, ಕಟ್ಟಡ ನಿರ್ಮಾಣಗಳನ್ನು ಪಿತೃ ಮುಖಾಂತರವಾಗಿ ಸರ್ವ ಕಾರ್ಯವನ್ನು ಪರಿಪೂರ್ಣವಾಗಿ ಏನಿದೆ ಕರ್ಮಶೇಷವನ್ನು ಕಳೆದು ತದನಂತರ ಹೊಸ ಚೈತನ್ಯವನ್ನು ಕೆಲಸಗಳನ್ನು ಮಾಡ್ಕೊತ ಹೋಗಬೇಕು. ಅದೇನು ಎತ್ತ ಅಂದರೆ ಇವತ್ತಿನ ದಿವಸ ಮಾತಾ ಪಿತಾ ಗುರು ದೈವಂ ಅಂತೀವಿ. ತಂದೆ ತಾಯಿಯ ಕಾರ್ಯವನ್ನು ಮಾಡಿದ ನಂತರ, ಗುರು ಅನುಗ್ರಹ ಪಡೆದ ನಂತರ ಪರಿಪೂರ್ಣವಾಗಿ ದೇವರಕ್ಷಣೆ ಅಂತ. ಹಾಗೆ ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆ ಎಷ್ಟು ಮುಖ್ಯವೋ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ತನ್ನ ತಂದೆ ತಾಯಿ ಸತ್ತಾಗ ಆ ಕಾರ್ಯಗಳನ್ನು ಮಾಡದೇ ಇರತಕ್ಕಂಥ ವಿಚಾರ ಯಾರ್ದಾದ್ರೂ ಇದ್ದರೂ, ಯಾವತ್ತೂ ಮಾಡದೇ ಇದ್ದರೂ ಜೀವನ ಪರ್ಯಂತ ಕಷ್ಟ ಅನುಭವಿಸೋದು ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಅದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯ ಮಹಾಲಯ ಪಕ್ಷದ ಈ ದಿನ ನೀವುಗಳು ನಿಮ್ಮ ತಂದೆ ತಾಯಿ ಯಾವತ್ತು ಸತ್ತಿದಾರೋ, ತಾತ ಮುತ್ತಾತಂದು ಏನು ಸತ್ತಿರ್ತಾರೋ ಅವರಿಗೆ ವಿಶೇಷವಾಗಿ ಮೃತ್ಯುವನ್ನು ಹೊಂದಿರತಕ್ಕಂಥದ್ದು ಯಾವ ದಿನ, ಯಾವ ನಕ್ಷತ್ರದಲ್ಲಿ, ಯಾವ ಮಾಸದಲ್ಲಿ ಅಂತ ಫಸ್ಟು ಒಂದು ರೌಂಡ್ ಮಾರ್ಕು ಕ್ಯಾಲೆಂಡರಲ್ಲಿ ಹಾಕ್ಕೊಂಡ್ಬಿಡ್ಬೇಕು. ಎಷ್ಟೋ ಜನ ಹೇಳ್ತೀರಾ, ನಾವು ಗೌಡ್ರು ಸ್ವಾಮಿ, ಯಾವ ಕಾಲಕ್ಕೂ ಆ ಕಾಲದಿಂದ ಬಂದಿರತಕ್ಕಂಥ ಪದ್ಧತಿ ಏನಂದರೆ ಒಂದು ಸರಿ ಸತ್ತು ಹೋದರೆ ನಾವೆಲ್ಲ ವಿಶೇಷವಾಗಿ ಆ ಹೂ ಹಾರ ಹಾಕ್ಬಿಟ್ಟು ಏನೋ ಹಾಲು ತುಪ್ಪ ಅಂದ್ಕೊಂಡ್ಬಿಟ್ಟು ಒಂದು ನಮಸ್ಕಾರ ಮಾಡಿಬಿಡ್ತೀವಿ. ಅದಾದಮೇಲೆ ಮಾಲೆಯ ಪಕ್ಷ ಅಥವಾ ಮಾಲೆಯ ಅಮಾವಾಸ್ಯೆ ಬಂದಿದ್ದ ದಿವಸ ಅವತ್ತೇನಾದರೂ ಒಂದು ತಿಥಿ ಅಂತ ಮಾಡಿ ಒಂದು ಫಸ್ಟ್ ಕ್ಲಾಸ್ ಬಾಡು ಊಟ ಮಾಡಿ ತಿಂದುಬಿಡ್ತೀವಿ ಅಂತೀರ. ಹೀಗೆಲ್ಲ ಮಾಡಿಕೊಂಡು ವರ್ಷಕ್ಕೊಂದು ಸರಿ ಮಾಡಿದ ದಿನ ತಿನ್ನಲ್ವ ನೀವುಗಳು? ಹಾಗೇ ಪ್ರತಿಯೊಂದು ಭೂತ ಪ್ರೇತ ಪಿಶಾಚಿಗಳು, ಸಂತೃಪ್ತಿ ಪಡೆದೇ ಇರತಕ್ಕಂಥ ಆತ್ಮಗಳು ಈ ದೇಹದಿಂದ ಹೋಗಿರ್ತಕ್ಕಂಥದ್ದು ಇಲ್ಲೇ ಅಲಿತಾ ಇರುತ್ತೆ. ಅವರು ಅಕಸ್ಮಾತ್ ಪುಣ್ಯವಂತರಾಗಿದ್ದರೆ ಮೋಕ್ಷವನ್ನು ಕೊಡಬೇಕು ಅಂದರೆ ನಾವುಗಳು ಹೇಗೆ ಇವತ್ತು ಭೂಲೋಕದಲ್ಲಿ ಕಷ್ಟಪಡ್ತಾ ಇದ್ದೀವಿ ಅಂದರೆ, ನಮ್ಮ ಮುತ್ತಾತಂದ್ರು ತಾತ ಮುತ್ತಾತಂದ್ರ ಕಾಲದಲ್ಲಿ ಯಾವತ್ತಾದರೂ ಹೊಸ ಜನ್ಮ ಅಂತ ಮತ್ತೆ ಈ ಜನ್ಮ ಬಂದಿದ್ರೆ, ಹೋದ ಜನ್ಮದಲ್ಲಿ ಸರಿಯಾಗಿ ನಮ್ಮ ಕಾರ್ಯಗಳನ್ನ ಮಾಡದೇ ಇದ್ದರೆ ನಾವು ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತೀವಿ. ಅದೇ ರೀತಿ ನೀವುಗಳು ಈ ಜನ್ಮದಲ್ಲಿ ಸರಿಯಾಗಿ ನಿಮ್ಮ ತಂದೆ ತಾಯಿ ತಾತ ಮುತ್ತಾತಂದ್ರು ಸೋದತ್ತೆ ಎಂದು ಯಾರಾದರೂ ಆಕ್ಸಿಡೆಂಟಲ್ಲಿ ಸತ್ತರೆ, ಅಪಮೃತ್ಯಲ್ಲಿ ಸತ್ತರೆ, ಅಥವಾ ನೇಣಾಕೊಂಡು ಸತ್ತರೆ, ವಿಷ ಕುಡಿದು ಸತ್ತರೆ, ಅಥವಾ ಯಾರಿಂದಾದರೂ ಸಾಯಿಸಲ್ಪಟ್ಟರೆ, ವಿಶೇಷವಾಗಿ ಅವರ ಕಾರ್ಯಗಳನ್ನು ಮಾಡದೇ ಇದ್ದರೆ, ಏನೋ ಒಂದ್ಸರಿ ತಿಥಿ ಮಾಡಿಬಿಟ್ಟು ಮುಗ್ದಾಯ್ತು ಅಂದ್ಕೊಂಡು ಸುಮ್ಮನೆ ನೀವು ತಿನ್ಕೊಂಡು ಕೂತ್ಕೊಂಡ್ರೆ ಗ್ಯಾರಂಟಿ ಉದ್ಧಾರ ಆಗಲ್ಲ ಆಗಲ್ಲ ಆಗಲ್ಲ. ಅದಕ್ಕೋಸ್ಕರ ನೀವು ಮಾಡಬೇಕಾದ ಇಷ್ಟೇ, ಯಾರು ಯಾವತ್ತು ಸತ್ತಿರ್ತಾರೋ ಆ ತಿಂಗಳನ್ನ ನೋಟ್ ಮಾಡ್ಕೋಬೇಕು ಫಸ್ಟು. ಎರಡನೇದು ಪಕ್ಷ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಎಷ್ಟೋ ಜನ ಕೇಳಿದ್ದೀನಿ, ಹುಟ್ಟುದಬ್ಬ ದಯವಿಟ್ಟು ಆಚರಿಸ್ಕೊಂಡ್ರೆ ನಕ್ಷತ್ರ ಯಾವತ್ತು ಹುಟ್ಟಿರ್ತೀರೋ ಅದೇ ನಕ್ಷತ್ರದಲ್ಲೇ ಹುಟ್ಟುದಬ್ಬ ಆಚರಿಸ್ಕೋಬೇಕು. ನೀವು ಅಕಸ್ಮಾತ್ ಹುಟ್ಟುದಬ್ಬ ಇಂಗ್ಲೀಷ್ ಡೇಟ್ ಆಫ್ ಬರ್ತಲ್ಲಿ ಏನಾದರೂ ಆಚರಿಸ್ಕೊಂಡ್ರೆ, ನಾನು 12ನೇ ತಾರೀಕು ಹುಟ್ಟೆ, ಸರಿ 12ನೇ ತಾರೀಕೇ ಮಾಡ್ಕೊತಾ ಇದ್ದೀನಿ ಹುಟ್ಟುದಬ್ಬ ಏಪ್ರಿಲಲ್ಲಿ ಅಂದರೆ, ಹೋದ ವರ್ಷ 12ನೇ ತಾರೀಕು ಬೇರೆ ತಿಥಿ, ಈ ವರ್ಷ 12ನೇ ತಾರೀಕು ಬೇರೆ ತಿಥಿ, ಹೋದ ವರ್ಷ ಬೇರೆ ವಾರ, ಈ ವಾರ ಬೇರೆ ವಾರ. ಆದರೂ ಕಲಿ ಅಂದರೆ ಪರಿವರ್ತನಾ ಸ್ವರೂಪಕ್ಕೆ ಆ ತಿಥಿ ಅನ್ನೋದು ತಿಥಿ ದಿವಸನೇ ಆಚರಿಸ್ಕೋಬೇಕು. ಪುಣ್ಯಶೇಷ ಹುಟ್ಟೋ ಹಬ್ಬವನ್ನು ನಕ್ಷತ್ರದಲ್ಲೇ ಆಚರಿಸ್ಕೋಬೇಕು. ಕ್ರಮ ತಿಳ್ಕೋಬೇಕು ನೀವು.
ಎಲ್ಲಿವರೆಗೂ ನೀವು ಕ್ರಿಶ್ಚಿಯನ್ಸ್ ಆಗಿ ಫಾರಿನರೋ ಅಥವಾ ಯಾವ ಕಾಲಕ್ಕೂ ವಿದೇಶ ಏನಾದರೂ ಸಂಸ್ಕೃತಿಯನ್ನು ತೊಗೊಂಬಂದಿದ್ರೆ ಆವತ್ತು ನೀವು ಬರೀ ಡೇಟ್ ಆಫ್ ಬರ್ತ್ಗೆ ಆಚರಿಸ್ಕೊಳ್ಳೋದು. ಅದಕ್ಕೆ ಯಾರೂ ಉದ್ಧಾರ ಆಗ್ತಾ ಇಲ್ಲ ಇದುವರ ತನಕ. ಯಾರ್ಯಾರು ನಿಜವಾಗ್ಲೂ ನಾವೆಲ್ಲ ಏನಿದ್ದೀವಿ ನಕ್ಷತ್ರದಲ್ಲಿ ಆಚರಿಸ್ಕೊತಾ ಇದ್ದೀವಿ, ಭಾಳ ಚೆನ್ನಾಗಿರ್ತೀವಿ. ನೀವು ಮಾಡ್ಕೋಬೇಕಾದಿಷ್ಟೇ, ಯಾವತ್ತು ಹುಟ್ತೀವಿ ಯಾವತ್ತು ಸಾಯ್ತಾರೆ ಅದನ್ನು ನೋಟ್ ಆ ತಿಂಗಳಲ್ಲಿ ಮಾಡ್ಕೊಂಬಿಡ್ಬೇಕು. ಯಾವ ನಕ್ಷತ್ರದಲ್ಲಿ ಹುಟ್ಟುತ್ತಾನೋ ಆ ನಕ್ಷತ್ರವನ್ನು ನೋಟ್ ಮಾಡ್ಕೋಬೇಕು, ಅದನ್ನು ನೋಂದಣಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಆವತ್ತು ಏನು ಪಕ್ಷ ಅಂತ ನೋಡ್ಕೋಬೇಕು, ಅಥವಾ ಯಾವ ಕಾಲ ಕೃಷ್ಣ ಪಕ್ಷವೇ ಶುಕ್ಲ ಪಕ್ಷವೇ ಅಂತ ತಿಳ್ಕೋಬೇಕು. ಆ ಕೃಷ್ಣ ಪಕ್ಷ ಶುಕ್ಲ ಪಕ್ಷದಲ್ಲಿ ಯಾವತ್ತು ಹುಟ್ಟಿದ್ದೀರಾ, ಯಾವತ್ತು ಹತ್ತಿದ್ದಾರೆ. ತಿಥಿ ಅನ್ನೋದು ಬಿದಿಗೆ, ಚೌತಿ, ಪಂಚಮಿ, ಹೀಗೆ ತಿಥಿಗಳು, ಅಮಾವಾಸ್ಯೆ, ಪೌರ್ಣಿಮೆ ಇಂಥ ದಿವಸ ಸತ್ತರು, ಅದು ನೋಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಇಯರಿಂದ ಇವು ಸತ್ತಿದ್ರೆ ಬಿದಿಗೆ ಆ ಚೌತಿ ಹತ್ರ ಸತ್ತೋದ್ರು ಅಥವಾ ಪಂಚಮಿ ದಿವಸ ಸತ್ತೋದ್ರು, ಇಂಥ ಪಕ್ಷದಲ್ಲಿ ಶುಕ್ಲ ಪಕ್ಷ ಪಂಚಮಿ ಎಂದು ಇವು ಸತ್ತರು. ಅದಕ್ಕೆ ಯಾವ ಡೇಟ್ ಆದರೂ ಬೆಳ್ಳಿ, ಅವತ್ತು ಏನು ವಾರ ಆದರೂ ಇರಲಿ, ಆ ತಿಥಿಗೆ ಅವರ ಸತ್ಯವಾರವನ್ನು ಡೇಟ್ ಮಾಡಿಕೊಂಡು ವರ್ಷ ನೀವು ಮರಿತಿರೋ ಬಿಡ್ತಿರೋ, ತಂದೆ ಸತ್ತರೆ ತಂದೆದೇ ತಿಥಿನೇ ಬೇರೆಯೇ, ತಾಯಿ ಸತ್ತರೆ ತಾಯಿ ತಿಥಿನೇ ಬೇರೆಯೇ. ಈ ಎರಡೂ ಪಕ್ಕದ ತಿಂಗಳು ಬಂದ್ರೂ, ಒಂದು ದಿವಸ ಬಿಟ್ಟು ಒಂದು ದಿವಸ ಬಂದ್ರೂ ಮಾಡಿಕೊಳ್ಳೇಬೇಕು. ಅದಾದ ಮೇಲೆ ಈ ಪಿತೃಪಕ್ಷ ಅಂತ ಏನು ಬರ್ತಾ ಇದೆ ಇವತ್ತಿನಿಂದ ಅಮಾವಾಸ್ಯೆವರೆಗೂ ಅಂದರೆ ಇಲ್ಲಿ ಮಹಾಲಿ ಅಮಾವಾಸ್ಯೆವರೆಗೂ, ಇವತ್ತಿನಿಂದ ಅವತ್ತಿನವರೆಗೂ ಏನು 15 ದಿವಸ ಇದೆ ಅದನ್ನು ಪಿತೃಪಕ್ಷ ಅಂತ ಕರೀತಾರೆ. ಈ ಪಿತೃಪಕ್ಷದಲ್ಲಿ 2ನೇ ತಿಥಿ ಕಾರ್ಯವನ್ನು ನೀವು ಮಾಡಿಕೊಳ್ಳೇಬೇಕು. ಅಂದರೆ ಇಂಡಿವಿಜುವಲ್ ಕಾರ್ಯವನ್ನು ಮಾಡ್ಕೊಳ್ಳೋದಲ್ಲದೆ ಸತ್ತಿದ ತಿಥಿಗಳನ್ನು ಈ ರೀತಿಯಾಗಿ ಆ ಪಕ್ಷದಲ್ಲಿ 15 ದಿವಸದಲ್ಲಿ ಒಂದೊಂದು ನಕ್ಷತ್ರ ಬರುತ್ತೆ. ಈ ದಿವಸಗಳಲ್ಲಿ ನಮ್ಮ ತಂದೆದು ಮಾಡ್ಕೊಂಬಿಡೋಣ, ನಮ್ಮ ಅಜ್ಜಿದು ಮಾಡ್ಕೊಂಬಿಡೋಣ, ನೆಂಟ್ರದ್ದು ಮಾಡ್ಕೊಳ್ಳೋಣ ಅಂತ. ಅದಾದಮೇಲೆ 3ನೇ ತಿಥಿಯನ್ನು ಯಾವತ್ತು ಮಾಡಬೇಕು ಅಂದರೆ ಮಹಾಲಿ ಅಮಾವಾಸ್ಯೆ ದಿವಸ. ಅಮಾವಾಸ್ಯೆ ಅಂದರೆ ಆತ್ಮಗಳ ವಾಸ. ಆ ಆತ್ಮಗಳ ವಾಸ ಅನ್ನೋದೇನು ಅಂತ ತಿಳ್ಕೊಳ್ಳೋಣ. ಅದಕ್ಕೇನು ಮಾಡಬೇಕು, ಕಾಯ್ತಾ ಇರಬೇಕು. ಇವಾಗ ಬಂದೆ ಗುರುಜಿ, ಪಿತೃಪಕ್ಷದ ಆಚರಣೆ ಬಗ್ಗೆ ಹೇಳ್ತಾ ಇದ್ರಿ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡಿತೀವಿ. ಆದರೆ ಅದಕ್ಕೂ ಮೊದಲು ವೀಕ್ಷಕರೇ, ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮ.